ಸೊ ನಮಸ್ತೆ ಗೆಳೆಯರೆ, ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಸಿನ್ಸ್ ಫ್ರಮ್ 4 to 5 ಡೇಸ್ ಯಾವುದೇ ರೀತಿ ಬಹಳಷ್ಟು ಅಪ್ಡೇಟ್ನ ಕೊಟ್ಟೇ ಇರಲಿಲ್ಲ. ಮಾರ್ಕೆಟ್ ಕೂಡ ಸಾಕಷ್ಟು ಟೈಮ್ ಮಾರ್ಕೆಟ್ ಸ್ಲೋ ಕೂಡ ಆಗ್ತಾ ಇದೆ. ನೋಡ್ಕೋಬಹುದು ಮಾರ್ಕೆಟ್ ಯಾವಾಗ ಸ್ಲೋ ಕೂಡ ಆಗಿದೆ. ಸೊ ಲುಕ್ ಅಟ್ ಹಿಯರ್, ಮಾರ್ಕೆಟ್ ಆಫ್ ದಿಸ್ ಬ್ರೇಕ್ ಡೌನ್ ಸ್ಲೋ ಆಗಿತ್ತು ಒಂದು ದಿನ 2 ದಿನ ಪೂರ್ತಿ. ಆಮೇಲೆ ಸ್ವಲ್ಪ ಸ್ಲೋ ಫಾಲ್, ಆಮೇಲೆ ಸ್ಲೋ ಅಪ್ಸೈಡ್, ಆಮೇಲೆ ಕೂಡ ಮಾರ್ಕೆಟ್ ಈ ದಿನ ಕೂಡ ಒಂದು ಅಪ್ಡೇಟ್ ಮಾಡಿದೆ ಮಾರ್ಕೆಟ್ ಈ ರೀತಿ ಫಾಲ್ ಆಗೋದ್ ಬಗ್ಗೆ. ಇದಾದ್ಮೇಲೆ ಮಾರ್ಕೆಟ್ ಬಿತ್ತು, ಸಾಕಷ್ಟು ಬಿದ್ದಿದೆ. 85,000 ಅಡಿ ಹತ್ರ ಕೂಡ ಹೋಗಿದ್ದು. ನಿನ್ನೆ ಕೂಡ ಒಂದು ಅಪ್ಡೇಟ್ಸ್ ಕೊಟ್ಟಿದೆ 87,000 ಹತ್ರ ಮಾರ್ಕೆಟ್ ಹೋಗಬಹುದು ಅಂತೇಳಿ. ಐದರ್ ಸ್ಟ್ರಾಟಜಿ ಆಂಗಲ್ ಇಂದ ಕೂಡ ಹೋಗೋದ್ ಬಗ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದೆ. ಮಾರ್ಕೆಟ್ ಇವನ್ ದ್ಯಾಟ್ ಇಸ್ ನಾಟ್ ಸಕ್ಸಸ್ಫುಲ್. ಓಕೆ, ಈ ವಾರದಲ್ಲಿ ಚೆನ್ನಾಗಿರುವ ದುಡ್ಡು ಆಗಿರೋದಪ್ಪ ಇಲ್ಲ ಅಂದ್ರೆ ಇದು ಒಂದ್ಸಲ ಆಗಿದೆ, ನೀಟಾಗಿ ಆಗಿದೆ. ಬಟ್ ಯಾವುದೇ ಕಾರಣದಲ್ಲಿ ಎಲ್ಲೂ ಕೂಡ ನೀಟ್ ಆಗಿರೋ ಪೊಸಿಷನ್ಸ್ ಸದ್ಯಕ್ಕೆ ಕೊಡ್ತಾ ಇಲ್ಲ. ಬಿಕಾಸ್ ಮಾರ್ಕೆಟ್ ಎಸ್ಪೆಷಲಿ ಬಿಟ್ಕಾಯಿನ್ ಆಗಲಿ, ಕೆಲವು ಅಲ್ಟ್ ಕಾಯಿನ್ಸ್ಗಳಾಗಲಿ ಸಾಕಷ್ಟು ಬಿದ್ದಿವೆ. ಅಂಡ್ ಕೆಲವೊಂದು ಲೈಕ್ ಲಿಕ್ವಿಡೇಷನ್ ಕೂಡ ಆಗಿದೆ ಕೆಲವು ಜನರು ಅನ್ಕೋತೀನಿ. ಬಿಕಾಸ್ ಆಫ್ ದಿಸ್ ಒನ್ ಓನ್ಲಿ, ಇನ್ ಕೇಸ್ ಏನಾದ್ರು ಹೆವಿ ಲಿವರೇಜ್ ನ ನೀವು ತಗೊಂಡಿದ್ರಿ ಅಂದ್ರೆ. ಸೊ ಲುಕ್ ಅಟ್ ಹಿಯರ್ ಇನ್ ದ ಡೇ ಆಂಗಲ್ ಹೆಂಗ್ ಕಾಣುತ್ತೆ ನಿಮ್ ಕಣ್ಣಿಗೆ. ಸೊ ಒಂದು ದಿನದ ಪರ್ಸ್ಪೆಕ್ಟಿವ್ ಇಂದ ಮಾರ್ಕೆಟ್ ನಮ್ಗೆ ಕಾಣಿಸ್ತಾ ಇರೋದು ಸ್ವಲ್ಪ ಟಿಪಿಕಲ್ ಆಗಿದೆ. ಚೆಕ್ಔಟ್ ಹಿಯರ್. ಇದನ್ನೇ ಸ್ವಲ್ಪ ಸ್ಕ್ರೀನ್ ನ ದೊಡ್ಡದು ಮಾಡೋಣ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್. ಸೊ ಡ್ರಾಯಿಂಗ್ಸ್ ಗಳನ್ನ ನೋಡ್ತಾ ಇದ್ರೆ ಡೇ ಆಂಗಲ್ ಅಲ್ಲಿ ಎಲ್ಲ ತೆಗಿಯೋಣ, ಆಮೇಲೆ ನೋಡ್ಕೊಳ್ಳಿ ಸರ್ ಏನ್ ಅನಿಸ್ತಾ ಇದೆ. ಓಕೆ, ಮಾರ್ಕೆಟ್ ಕಂಟಿನ್ಯೂಸ್ಲಿ ಫ್ರಮ್ ದ ಟಾಪ್ ಲೈಕ್ ಅರೌಂಡ್ ಅಕ್ಟೋಬರ್ ಇಂದ ಕಂಟಿನ್ಯೂಸ್ಲಿ ಫಾಲ್ ನಾ ನೋಡ್ತಾ ಇದ್ರಿ. ಲೋವರ್ ಹೈ ಸ್ಟ್ರಕ್ಚರ್ಗಳನ್ನೇ ಕ್ರಿಯೇಟ್ ಮಾಡ್ತಾ ಇದೆ. ಅಂಡ್ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಏನಂದ್ರೆ, ಸೊ ಅರೌಂಡ್ ದಿಸ್ ಏರಿಯಾ ಲೈಕ್ ಅರೌಂಡ್ 21 ನವೆಂಬರ್ ಆಸ್ಪಾಸ್ ಆಗದಾಗಿಂದ ಒಂದು ಹೈಯಲ್ಲೋ ಅಂತೂ ಕ್ರಿಯೇಟ್ ಮಾಡ್ಕೊಂಡು. ಬಟ್ ಇಂಪಾರ್ಟೆಂಟ್ ಏನ್ ಮಾಡ್ತಾ ಇದೆ, ಮಾರ್ಕೆಟ್ ಐದರ್ ನಾಟ್ ಕ್ರಾಸಿಂಗ್ 90,000 ಅಥವಾ 95,000 ಲೆವೆಲ್, ಕೆಳಗಡೆ 87 ಅಥವಾ 85,000 ದಾಟ್ಕೊಳ್ತಾ ಇಲ್ಲ. ಸೊ ಈ ಟೈಮಲ್ಲಿ ವೆದರ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಬಿಟ್ಕಾಯಿನ್ ಅಲ್ಲಿ? ಸೊ ಚಾನ್ಸಸ್ ಇದೆ. ಸೊ ಯಾವಾಗ ಈ ರೀತಿ ರಿಸ್ಕ್ ಲೈಕ್ ರಿವರ್ಸಲ್ ಪ್ಯಾಟರ್ನ್ಗಳು ಕ್ರಿಯೇಟ್ ಆಗುತ್ತೆ. ಲುಕ್ ಹಿಯರ್, ಮಾರ್ಕೆಟ್ ನಲ್ಲಿ ಫೇಸಸ್ ಇದೆ. ಡೌನ್ ಸೈಡ್ ಫೇಸಸ್, ಆಮೇಲೆ ಕಾನ್ಸಲ್ಟೇಷನ್ ಫೇಸಸ್ ಅಥವಾ ಲೈಕ್ ಬೇಸ್ ಫೇಸಸ್, ಆಮೇಲೆ ರಿವರ್ಸ್ ಫೇಸ್ ಅಥವಾ ಕಂಟಿನ್ಯೂಷನ್ ಫೇಸ್ ಇರುತ್ತೆ. ಓಕೆ, ಸೊ ಕಂಟಿನ್ಯೂ ಆಗಬಹುದಾ ಮಾರ್ಕೆಟ್? ಸೊ ಕಂಟಿನ್ಯೂ ಆಗಬಹುದಾ ಅನ್ಲಿಕ್ಕೆ ಮಾರ್ಕೆಟ್ ನಲ್ಲಿ ಸದ್ಯದ ಮಟ್ಟಿಗೆ ಅಷ್ಟೊಂದು ಪ್ರೆಷರ್ ಅಂತೂ ಕಾಣುತ್ತಾ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಂಪಾರ್ಟೆಂಟ್ ಆಗಿ ಕೆಲವೊಂದು ಲೆವೆಲ್ ನ ರೆಕ್ಟಾಂಗಲ್ ಆಂಗಲ್ ತಗೊಳ್ತೀನಿ. ದಿಸ್ ಇಸ್ ಟಾಪ್ ಲೆವೆಲ್ ಅಂಡ್ ದಿಸ್ ಇಸ್ ಅ ಬಾಟಮ್ ಲೆವೆಲ್. ಹೌದಾ, ಸೂಪರ್. ಎರಡು ಡ್ರಾ ಮಾಡಿದ್ಮೇಲೆ ಒಂದಂತೂ ಕ್ಲಿಯರ್ ಆಗಿದೆ, ಡೇ ಆಂಗಲ್ ಇಂದ ಕಂಟಿನ್ಯೂ ಆಗಬೇಕಪ್ಪ ಅಂದ್ರೆ ಮಾರ್ಕೆಟ್ 84,000 ಕೆಳಗಡೆ ನಿಮ್ಗೆ ಒಂದಾದ್ರೂ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಕೊಟ್ರೆ, ಹೌದು ಸರ್, ಯು ಪುಟ್ ಎ ಸೆಲ್ ಹಿಯರ್ ಅಂಡ್ ಗೋ ಆನ್ ಸೆಲ್ಲಿಂಗ್ ದ ಫ್ಯೂಚರ್. ಓಕೆ, ಇಲ್ಲ ಮಾರ್ಕೆಟ್ ನಿಮಗೆ ಈ ಲೆವೆಲ್ ಟಾಪ್ ಆಫ್ ದ ಕ್ಯಾಂಡಲ್ ದಟ್ ಇಸ್ 94,000 ಅಥವಾ 95,000 ಅನ್ಕೊಳ್ಳಿ. ಸೊ ಕೆಳಗಡೆ 84, ಮೇಲೆಗಡೆ 95. ಓಕೆ, ಇದನ್ನ ದಾಟ್ಕೊಂಡ್ರೆ ಸಿಗುತ್ತೆ ನಿಮಗೆ ಫ್ರೀ ವೇ ಅಂತ ತಿಳ್ಕೊಳ್ಳಿ. ಮತ್ತೆ ನಾವು 1,00,000 ಅಲ್ಲ, 1,12,000 ಅಥವಾ ಅದಕ್ಕೆ ಮೇಲ್ಗಡೆ ಬರ್ತೀವಿ. ಸ್ಮಾರ್ಟ್ ಮನಿ ಆಲ್ವೇಸ್ ಟು ಯೂಸ್ ದ ಸೇಮ್ ಥಿಂಗ್. ಅಂಡ್ ಇವಾಗ ಒಂದು ಕೆಲಸ ಮಾಡಿ, ಹಿಂದಿರುವ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ. ಹಿಸ್ಟ್ರಿ ಚೆಕ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಕೂಡ ಇದೇ ರೀತಿ ಮಾರ್ಚ್ ಏಪ್ರಿಲ್ನಲ್ಲಿ ಆಗಿದೆ. ಅಂಡ್ ಈಗಲೂ ಕೂಡ ಆ ಪ್ರಯತ್ನ ನಡೀತಾ ಇದೆ. ಸೊ ಯಾರಾದರೂ ಅಲ್ಟ್ ಕಾಯಿನ್ಸ್ ಅಲ್ಲಿ ಅಥವಾ ಬಿಟ್ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡುವ ಹಂತದಲ್ಲಿದ್ರ, ಪ್ರೊವೈಡೆಡ್ ಇಲ್ಲಿ ಆಗಿರುವ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ನೋಡ್ಕೊಳ್ಳಿ, ಅಲ್ಲೂ ಕೂಡ ಸಾಕಷ್ಟು ಬೀಳ್ತಾ ಇತ್ತು. ಆಮೇಲೆ ಮಾರ್ಕೆಟ್ ಒಂದೇ ಜಾಗಕ್ಕೆ ಹೋಲ್ಡ್ ಮಾಡ್ದ. ಇಲ್ಲಿ ಡಬಲ್ ಲೆಗ್ ತರ ಕಾಣ್ತಾ ಇದೆ. ಅದೇ ತರ ಇಲ್ಲಿ 1, 2, 3 ಲೆಗ್ ಕಾಣ್ತಾ ಇವೆ. ಸೊ ಬ್ರೇಕ್ ಆಫ್ ದ ಬಾಕ್ಸ್, ಯು ಕ್ಯಾನ್ ಗೋ ಇನ್ವೆಸ್ಟ್ಮೆಂಟ್ ಪಾಯಿಂಟ್. ಫೇಲ್ಯೂರ್ ಬಿಲೋ ದಿಸ್ ವಿಲ್. ಇದು ಡೇ ಆಂಗಲ್ ಪರ್ಸ್ಪೆಕ್ಟಿವ್ ಥಿಂಕಿಂಗ್ ಇದೆ, ನೀಟ್ ಆಗಿದೆ, ಸೂಪರ್. ಅದ್ರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಆಫ್ ವ್ಯೂನ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, ಮಾರ್ಕೆಟ್ ಏನೋ ಕೆಳಗಡೆ ಬರ್ತಾ ಇದೆ, ಬಟ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ಸೆಲ್ಲಿಂಗ್ ಆಗಲಿ ಬಾಯಿಂಗ್ ಆಗಲಿ ಕಡಿಮೆ ಆಗ್ತಾ ಇದೆ. ಸೊ ದರ್ ಇಸ್ ಅ ಅಕ್ಯುಮುಲೇಷನ್ ಅನ್ಕೋತೀವಿ, ಅಥವಾ ಮಾರ್ಕೆಟ್ ರಿವರ್ಸಲ್ ಆಗುವ ಸೂಚನೆ ಶೋಕಾಸ್ ಮಾಡ್ತಾ ಇದೆ. ಓಕೆ, ಇದೇ ಪರ್ಸ್ಪೆಕ್ಟಿವ್ನ ನಾನೇನ್ ಮಾಡ್ತೀನಿ, ಅವರ್ಲಿ ಆಂಗಲ್ ಇಂದ ಸ್ಟಡಿ ಮಾಡಿದ್ರೆ ಹೆಂಗ್ ಗೊತ್ತಾಗುತ್ತೆ. ಲುಕ್, ಅವರ್ಲಿ ಆಂಗಲ್ ಇಂದ ನೋಡಿದ್ರೆ ಈ ಎಲ್ಲಾ ಜಾಗಗಳು ನಮಗೆ ಬಾಯಿಂಗ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದು, ಡಬ್ಲ್ಯೂ ಕ್ರಿಯೇಟ್ ಮಾಡಿದ್ದು ನೋಡ್ಕೊಳ್ಳಿ ಇಲ್ಲಿ, ಅಂಡ್ ಮೊಮೆಂಟಮ್. ಈಗ ಎಕ್ಸ್ಪೆಕ್ಟೇಷನ್ ಏನಿದೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಏನಾಗಬಹುದು ಅನ್ನೋ ತಿಳ್ಕೊಳ್ಳಿಕ್ಕೆ ಇಂಪಾರ್ಟೆಂಟ್ ಪ್ಯಾರಲಲ್ ಚಾನಲ್ ಟ್ರೆಂಡ್ ಲೈನ್ ತಗೊಳ್ತೀನಿ, ಟಾಪ್ ಟು ಬಾಟಮ್ ಹಿಯರ್. ಓಕೆ, ಲುಕ್ ಆಟ್ ದಿಸ್ ಲೆವೆಲ್. ಇಂಪಾರ್ಟೆಂಟ್ ಅನಿಸ್ತಾ ಇದೆಯಾ? ಸೂಪರ್. ಅದ್ರ ಜೊತೆಗೆ ಒಂದು ಅಬ್ಸ್ಟ್ರಕ್ಷನ್ ಲೆವೆಲ್ ಇದೆ 88,000. ಓಕೆ, ಲುಕ್ ಹಿಯರ್, ಬಹಳ ನೀಟ್ ಆಗಿದೆ ಅಂಡ್ ಎಕ್ಸ್ಪೆಕ್ಟೆಡ್ ಇದೆ. ಲುಕ್, ದಿಸ್ ಇಸ್ ಅ ಲೆವೆಲ್. ಓಕೆ, ಈಗ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಇಲ್ಲಿ ಲಾಂಚ್ ಆಗಿತ್ತಾ? ಸೂಪರ್. ಸಪೋರ್ಟ್ ತಗೊಂಡಿತ್ತಾ?
ಸಪೋರ್ಟ್ ತೊಗೊಂಡಿತ್ತ, ಫೇಲ್ ಕೂಡ ಅಲ್ಲೇ ಭಯಂಕರವಾಗಿ ಮಾಡಿದೆ. ಆ್ಯಂಡ್ ಮಾರ್ಕೆಟ್ ಇದನ್ನೇ ವಾಪಸ್ ಫೇಲ್ ಮಾಡ್ತಾ ಇದೆ. ನಿನ್ನೆ ನಾನು ಇಲ್ಲೇ ಎಕ್ಸ್ಪೆಕ್ಟೇಷನ್ ಮಾಡಿದೆ ಮೇಲ್ಗಡೆ ಹೋಗುತ್ತೆ ಅಂತೇಳಿ. ಓಕೆ, ಸೊ ಒಂದಂತೂ ಕ್ಲಿಯರ್ ಆಗಿದೆ, 88,000 ಲೆವೆಲ್ನ ಮಾರ್ಕೆಟ್ ಏನಾದ್ರು ದಾಟಿದ್ರೆ ಆಸ್ ಅ ಸ್ವಿಂಗ್ ಟ್ರೇಡರ್ ನಾನೇನು ಮಾಡ್ತೀನಿ, ಬೈ ಫಾರ್ 90,000 ಆ್ಯಂಡ್ ಇವನ್ ಟು ದ ಕಂಟಿನ್ಯೂಷನ್ 95,000 ಆಲ್ಸೋ. ಓಕೆ, ಅದೇ ಮಾರ್ಕೆಟ್ ರೇಂಜ್ ಒಳಗಿದ್ರೆ ಸ್ವಲ್ಪ ಸ್ವಲ್ಪ ಸ್ಕ್ಯಾಲ್ಪ್ಗಳನ್ನ ಮಾಡ್ತಾ ಕುತ್ಕೊಳ್ಬೋದು ಅಷ್ಟೇ, ಸ್ಕ್ಯಾಲ್ಪ್. ಸೊ ಅದಕ್ಕೆ ಏನು ಮಾಡ್ತೀನಿ, ಬಿ ಟಿ ಸಿಗೆ ನಾನು ಇದನ್ನೇ 15 ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಅಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀನಿ. ಲುಕ್, ಸ್ಮಾಲ್ ಟ್ರೇಡ್ ಸಿಗ್ತಾನೆ ಇರ್ತವೆ, ಇವೆಲ್ಲ ರೀತಿ ಲೆವೆಲ್ ಸ್ಟ್ರಾಂಗ್ ಮಾಡಿದೀನಿ ನೋಡ್ಕೊಳ್ತೀನಿ, ಈ ಜಾಗದಲ್ಲಿ ಬಂದರೆ ಬ್ರೇಕ್ ಡೌನ್ ಆಗ್ತದೆ, ಸೊ ಸೆಲ್ ತಗೊಳ್ತೀನಿ, ಈ ರೀತಿ ಥಿಂಕ್ ಮಾಡಿ. ಓಕೆ, ಇದೇ ಜಾಗದಲ್ಲಿ ಈಗ ಮತ್ತೇನು ಆಗ್ತದೆ, ಲುಕ್ ಈ ಜಾಗದಿಂದಾನೇ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ, ಡೆಫಿನೆಟ್ಲಿ ಅಲ್ಲೇನಾಗ್ತದೆ ಸೆಲ್ಲಿಂಗ್ ಪ್ಯಾಟರ್ನ್ ಅಥವಾ ಇನ್ನೊಂದು ಹ್ಯಾಮರ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತದೆ, ಸ್ಮಾಲ್ ಎಸ್ ಎಲ್ ಇಟ್ಟು ಕುತ್ಕೋಬಹುದು. ಆಮೇಲೆ ಮಾರ್ಕೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು 86,000 ವರೆಗೂ, 1000 ಪಾಯಿಂಟ್ಸ್ ಟಾರ್ಗೆಟ್ಸ್ಗಳು. ಕಡಿಮೆ ಟಾರ್ಗೆಟ್ ಆದರೂ ಅಟ್ಲೀಸ್ಟ್ ಟಾರ್ಗೆಟೇ ಈ ರೀತಿ ವರ್ಕ್ಔಟ್ ಮಾಡಿ. ಬಟ್ ದೊಡ್ಡ ದೊಡ್ಡ ಪೊಸಿಷನ್ಸ್ ಇಲ್ಲಿ ಮಾಡೋ ಬದಲು ಅಬೌವ್ 88,000 ಇಸ್ ಅ ಬೆಸ್ಟ್ ವೇ. 24 ಅವರ್ಸ್ ನಡೆಯುತ್ತೆ, ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ಜಾಗ 85,000 ಅಥವಾ 84,000 ಹತ್ರ ಸಿಕ್ಕರೆ ಅಕ್ಯುಮುಲೇಷನ್ ಆಗ್ತಾ ಇದೆ, ಬಾಯಿಂಗ್ ಸಿಚುವೇಶನ್ ಸಿಗುತ್ತೆ ಟು ಟ್ರೈ ಫಾರ್ ಬಾಯಿಂಗ್ ಸೈಡ್. ಇದನ್ನ ಬಿಟ್ಟು ಈಗ ಇಥೇರಿಯಂ ಅಲ್ಲಿ ನೋಡೋಣ ಪೊಸಿಷನ್ ಏನೇನಾಗ್ಬೋದು. ಸೊ ಇನ್ ದ ಇಥೇರಿಯಂ ಪಾಯಿಂಟ್ ಆಫ್ ವ್ಯೂ ಇದಲ್ಲೂ ಕೂಡ ಸಿಕ್ಕಾಪಟ್ಟೆ ಫಾಲ್ ತರ ಕಾಣ್ತಾ ಇದ್ದು, ಈ ಸ್ಟ್ರಕ್ಚರ್ ಹೆಂಗಿದೆ. ಓಕೆ, ಇಲ್ಲೂ ಕೂಡ ಸ್ಟ್ರಕ್ಚರ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಅಂತೂ ಕಂಪ್ಲೀಟ್ ಆಗಿ ಕ್ಯಾಸ್ ಡೌನ್ ಸೈಡ್. ಓಕೆ, ವೆರಸ್ ಈ ಕಡೆ ದಿಸ್ ಇಸ್ ಅ ವಾಟ್ ಮಾರ್ಕೆಟ್ ಯಾವ ರೀತಿ ಇದೆ, ಸಿಂಪಲ್ ಆಗಿ ಸಿಕ್ಕಾಪಟ್ಟೆ ಪ್ರೆಷರ್ ಅಂತೂ ಕಾಣ್ತಾ ಇದೆ ಮೇಲ್ಗಡೆಯಿಂದ, ಬಟ್ ಕೆಳಗಡೆಯಿಂದ ಕೂಡ ಒನ್ ಮೋರ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಮಾರ್ಕೆಟ್ ಸಿಮೆಟ್ರಿಕ್ ಟ್ರಯಾಂಗಲ್ ತರ ಕಾಣ್ತಾ ಇದೆ. ಅದೇ ತರ ನಿಮಗೆ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಹೋಗಿ ಚೆಕ್ಔಟ್ ಮಾಡ್ತೀವಿ. ಈ ಜಾಗದಲ್ಲಿ ಯಾಕೆ ನಿಂತ್ಕೊಳ್ತಾ ಇದೆ, ಇಲ್ಲಿದೆ ಸೆಲ್ಲಿಂಗ್ ಬ್ರೇಕ್ಔಟ್. ಸೊ ಡೆಫಿನೆಟ್ಲಿ 2,800 ಲೆವೆಲ್ ಕೆಳಗಡೆ, ರಿಪೀಟ್ ಹಿಯರ್, ಮಾರ್ಕೆಟ್ ಏನಾದ್ರು ಸಕ್ಸಸ್ಫುಲಿ ಪ್ಯೂರ್ ರೆಡ್ ಕ್ಯಾಂಡಲ್ ಆದ್ರೆ ಯು ಆರ್ ಎಕ್ಸ್ಪೆಕ್ಟಿಂಗ್ ಅ ಡೌನ್ ಸೈಡ್ ರ್ಯಾಲಿ ಹಿಯರ್ ಟಿಲ್ ಇವನ್ 2,000 ಕೂಡ. ಓಕೆ ಫೈನ್. ಸೊ ವೆರಾಸ್ ಮಾರ್ಕೆಟ್ ಈಗ ಹೈಯರ್ ಲೋ ಏನೋ ಕ್ರಿಯೇಟ್ ಮಾಡ್ತಾ ಇದೆ ಪ್ರತಿ ಸಲ, ಬಟ್ ಅದು ಸಕ್ಸಸ್ಫುಲ್ ಏನಾದ್ರು ಫೇಲ್ ಆದ್ರೆ, ಓಕೆ, ಸೊ ಇನ್ ಕೇಸ್ ಮಾರ್ಕೆಟ್ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿ 3,000 ಮೇಲೆ ನಿಂತ್ಕೊಳ್ತಾ ಇದೆ, ಸೊ ಡೂ ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ರಿವರ್ಸಲ್ ಆಲ್ಸೋ. ಇದನ್ನೇ ಅವರ್ಲಿ ಆಂಗಲ್ ಇಂದ ಸ್ವಿಚ್ ಔಟ್ ಮಾಡ್ತೀರಿ ಅಂಡ್ ಚೆಕ್ಔಟ್ ಮಾಡ್ತೀರಿ. ಈ ಜಾಗ ಈಗ ಆಸ್ ಎ ಸಪೋರ್ಟಿವ್ ಬೈಯಿಂಗ್ ಇದೆ, ಸೊ ಡೂ ಚೆಕ್ ಫಾರ್ ಬೈ ಅಪಾರ್ಚುನಿಟಿ ಅರೌಂಡ್ ಹಿಯರ್. ಈವನ್ ಬಾಕ್ಸ್ ಕೂಡ ಕ್ರಿಯೇಟ್ ಆಗ್ತದೆ, ಚೆಕ್ಔಟ್ ಮಾಡ್ಕೋಬಹುದು. ಸ್ವಲ್ಪ ಝೂಮ್ ಔಟ್ ಆಗ್ತೀನಿ. ಓಕೆ, ಸೊ ಟೆಂಪರರಿ ಟ್ರೇಡ್, ಓಕೆ ಹಿಯರ್ ಟೆಂಪರರಿ ಟ್ರೇಡ್ ಇದೆ, ಎಕ್ಸಿಕ್ಯೂಟ್ ಮಾಡಿ ಫಾರ್ ಅ ಸ್ವಿಂಗ್ ಟ್ರೇಡ್ ಹಿಯರ್. ಸ್ಮಾಲ್ ಎಸ್ ಎಲ್ ಕೊಡ್ತಾ ಲುಕ್ ಹಿಯರ್, ಸ್ಮಾಲ್ ಎಸ್ ಎಲ್ ಎಲ್ಲಿ ಕೊಡ್ತೀರಿ, ಲುಕ್ ಹಿಯರ್, ಎಂಟ್ರಿ ಲಾಂಗ್ ಪೊಸಿಷನ್ ಹಿಯರ್ ಅಬೌವ್ ದಿಸ್ ಬ್ರೇಕ್, ಸ್ಮಾಲ್ ಎಸ್ ಎಲ್ ಟಾರ್ಗೆಟ್ 1:2 ಹತ್ರ ಬರುತ್ತೆ, 2,970 ಮೇಲೆಗಡೆ ಅಂಡ್ ಸ್ಟಾಪ್ ಲಾಸ್ ಅರೌಂಡ್ 2,900 ಹತ್ರ. ಟಾರ್ಗೆಟ್ ಮಾಡ್ತಾ ಇರೋದು 3,000 ಮೇಲ್ಗಡೆ. ಸೂಪರ್ ಆಗಿದೆ. ಬೇರೆ ಫೇಲ್ ಆದರೆ ಅವಾಯ್ಡ್ ಮಾಡಿ, ಬಿಕಾಸ್ ಇಲ್ಲಿ ಜಾಸ್ತಿ ಫೇಕ್ ಬ್ರೇಕ್ ಡೌನ್ಸ್ಗಳೇ ಕೊಡ್ತಾ ಇದೆ. ಅಂದರೆ ಡೆಫಿನೆಟ್ಲಿ ಈ ಜಾಗ ಬಾಯಿಂಗ್ ಡಾಮಿನೇಷನ್ ಮಾಡುತ್ತೆ ಅಂಡ್ ಇವಾಗ ಯಾವಾಗ ಸಿಗುತ್ತೆ. ಚೆಕ್ಔಟ್ ಮಾಡಿದಿರಿ, ಸೂಪರ್. ವೆರಸ್ ನೆಕ್ಸ್ಟ್ ಗೋ ಟು ಸೊಲಾನ ನೋಡ್ಕೊಳ್ತೀರಿ, 127 ಬಂದಿದೆ, ಇಂಪಾರ್ಟೆಂಟ್ ಲೆವೆಲ್ ಹತ್ರನೇ ಇದೆ, ಚೆಕ್ಔಟ್ ಹಿಯರ್. ಓಕೆ, ಇದನ್ನ ಬಹಳ ಹಿಂದೆನೇ ಡಿಸ್ಕಷನ್ ಮಾಡಿದೀವಿ. ಲುಕ್ ಅಟ್ ದಿಸ್ 124 ಲೆವೆಲ್, ಮಾರ್ಕೆಟ್ ಅದು ಬಿಟ್ಕೊಳ್ತಾ ಇಲ್ಲ, ಮೇಲ್ಗಡೆ ಕೂಡ 144. ಓಕೆ, ಸೊ ಬಿಲೋ ದಿಸ್ ಒನ್ ದಿಸ್ ಬ್ಯಾಕ್ ಲೈಕ್ ಫಾಲ್ ಅಥವಾ ಇಲ್ಲಿ ಗೋ. ಸೊ ಎಕ್ಸ್ಪೆಕ್ಟೇಷನ್ ಇದೆ ಜಪನೀಸ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬಗ್ಗೆ, ಲೈಕ್ ಆಬ್ವಿಯಸ್ಲಿ ಗುರುವಾರ ಶುಕ್ರವಾರ ಬಜ್ ನಡೆಯುತ್ತೆ. ಅದಕ್ಕಿಂತ ಮುಂಚೆನೆ ಮಾರ್ಕೆಟ್ ಯಾವುದನ್ನು ಕೂಡ ಲೈಕ್ ನಾವು ನೆಗೆಟಿವ್ ಅಂತ ಥಿಂಕ್ ಮಾಡ್ತೀವಿ, ಮಾರ್ಕೆಟ್ ಪಾಸಿಟಿವ್ ಕೂಡ ಕ್ರಿಯೇಟ್ ಮಾಡ್ಬೋದು. ವಿ ಆರ್ ಅಟ್ ಸಪೋರ್ಟ್ ಆಲ್ಸೋ. ಸೊ ಡೂ ಚೆಕ್ ಹಿಯರ್. ಮಾರ್ಕೆಟ್ನಲ್ಲಿ ಇನ್ ಕೇಸ್ ಏನಾದರೂ ಹೈಯರ್ ಲೋಸ್ ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡಿದ್ರೆ ವಿತ್ ಸ್ಮಾಲ್ ಎಸ್ ಎಲ್ ಅರೌಂಡ್ 126, ಟ್ರೈ ಅಟ್ ಔಟ್ ಅಟ್ ಲೀಸ್ಟ್ ಟು 135 to 144 ಬಿಕಾಸ್ ವಿ ಆರ್ ಅಟ್ ದ ಬೌಂಡ್ರಿ. ಸ್ಮಾಲ್ ಎಸ್ ಎಲ್ ಕೊಡೋದಂದ್ರೆ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರಿ. ಸೊ ಇದ್ರ ಜೊತೆಗೆ ನೀವು ಯಾವಾಗಲೂ ಫಾಲೋ ಮಾಡ್ತಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ ವೇಲ್ ಅಲರ್ಟ್ಗಳನ್ನ. ಸೊ ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ ವೇಲ್ ಅಲರ್ಟ್ಸ್, ವೆದರ್ ಬಿ ಟಿ ಸಿನಲ್ಲಿ ಬರ್ತಾ ಇದೆಯಾ, ಹೋಗ್ತಾ ಇದೆಯಾ. ಲುಕ್ ಕಳೆದ 2 ಗಂಟೆ ಹಿಂದೆ 2,278 ಬಿ ಟಿ ಸಿ ಟ್ರಾನ್ಸ್ಫರ್ ಫ್ರಮ್ ಅನ್ನೋನ್ ವ್ಯಾಲೆಟ್ ಟು ಎಕ್ಸ್ಚೇಂಜ್. ಸೊ ಇಟ್ಸ್ ಸೆಲ್ಲಿಂಗ್. ಇವುಗಳನ್ನ ಯೂಸ್ ಮಾಡುತ್ತಾ ನೀವು 15 ನಿಮಿಷದಲ್ಲಿ 5 ನಿಮಿಷದಲ್ಲಿ ಟ್ರೇಡ್ ಕೂಡ ಮಾಡ್ಬೋದು. ಇವನ್ ಸೊಲಾನ ಕೂಡ ಆಗಿದೆ, ಇವನ್ ಬಿ ಟಿ ಸಿ 3,000 ಬಿ ಟಿ ಸಿ ಆಗಿದೆ. ಇದನ್ನ ಯೂಸ್ ಮಾಡಬಹುದು ಅಂಡ್ ಟ್ರೇಡ್ ಮಾಡಬಹುದು.
ಓಕೆ, ಒನ್ ಮೋರ್ ಲೈಕ್ ವೆಬ್ಸೈಟ್ ಐ ವಾಂಟ್ ಟು ಶೋ ಯು, cryptoquant.com. ಇದ್ರ ಒಳಗಡೆ ಹೋಗ್ತೀರಿ, ಇಲ್ಲಿ ನಿಮಗೆ ಫ್ಲೋ ಇಂಡಿಕೇಟರ್ ಅಂತ ಕಾಣುತ್ತೆ. ಸೊ ಅದನ್ನು ಕೂಡ ನೋಡ್ತಾ ಇರಿ, ವೆದರ್ ಲೈಕ್ ಫಂಡ್ ಫ್ಲೋ ಏನಾದರೂ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ಅದು ನಿಮಗೆ ಮೇಜರ್ ಪಾಯಿಂಟ್ ಆಫ್ ವ್ಯೂ ಕೊಡುತ್ತೆ. ಸೊ ಲುಕ್ ಅಟ್ ಹಿಯರ್ ವೇಲೆಟ್ ಒಳಗಡೆ ಸ್ಪೆಷಲಿ ನಾನು ಟ್ರೈ ಮಾಡೋದು. ಸೊ ನೀವೇನು ಮಾಡ್ತೀರಿ, ಎಕ್ಸ್ಚೇಂಜ್ ಬಂದಮೇಲೆ ನೆಟ್ ಫ್ಲೋ ಔಟ್ ಫ್ಲೋ ಅಂತಿದೆ, ಇದ್ರ ಒಳಗಡೆ ಚೆಕ್ಔಟ್ ಮಾಡಿದ್ರೆ ಗೊತ್ತಾಗತ್ತಾ ಯಾವಾಗ ಹೆವಿ ನೆಟ್ ಫ್ಲೋ ಆಗಿದೆ ಅಂತ ಕೂಡ. ಲುಕ್ ಅಟ್ ಹಿಯರ್ ಹೆವಿ ರೇಟ್. ಓಕೆ, ಸೊ ಆ ನಂಬರ್ 18. ಸೊ ಅದಾದಮೇಲೆ ಫ್ಲೋ ಯಾವ ರೀತಿ ಇದೆ, ದಟ್ ಇಸ್ ವಾಟ್ ಯು ಕ್ಯಾನ್ ಸಿ. ಓಕೆ, ಯಾವಾಗ ಪಾಸಿಟಿವ್ ಫ್ಲೋ ಆಗ್ತಾ ಇರುತ್ತೆ ಮಾರ್ಕೆಟ್ ಮೇಲೆಗಡೆ ಆಗುತ್ತೆ, ಅಥವಾ ಇನ್ ಕೇಸ್ ನೆಗೆಟಿವ್ ಫ್ಲೋ ಆಗ್ತಾ ಇದೆ ಈ ರೀತಿ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಅ ನೆಕ್ಸ್ಟ್ ಎಕ್ಸ್ಚೇಂಜ್ ನೆಟ್ ಫ್ಲೋ ಔಟ್ ಫ್ಲೋ, ಇದನ್ನ ನೋಡ್ಕೋಬಹುದು cryptoquant.com ಚೆಕ್ಔಟ್. ಓಕೆ, ಇದನ್ನ ಬಿಟ್ಟರೆ ನೀವು ಈವನ್ ಫಂಡಿಂಗ್ ಇಂದ ಕೂಡ ದುಡ್ಡು ಮಾಡ್ಕೋತೀರಿ. ಲುಕ್ ಅಟ್ ಮಾರ್ಕೆಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಫಂಡಿಂಗ್ ಹೆವಿ ನೆಗೆಟಿವ್ ಇರೋನ ಬೈ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಗಿವ್ ಯು ಗುಡ್ ಅಮೌಂಟ್ ಆಫ್ ಮನಿ. ನೋಡ್ಕೊಳ್ತೀರಿ ಪ್ರತಿ 4 ಅವರ್ಗೆ ಇದರಿಂದ ಫಂಡಿಂಗ್ಸ್ ಕೂಡ ಬರ್ತಾ ಇರುತ್ತೆ. ಫಂಡಿಂಗ್ಸ್ ಕ್ಯಾನ್ ಗಿವ್ ಯು ಬೆಟರ್ ಇನ್ಕಮ್. ಸೊ ಅದನ್ನು ಕೂಡ ಮಿಸ್ ಔಟ್ ಮಾಡೋದಿಲ್ಲ ಅನ್ಕೋತೀನಿ. ಸೊ ಫಂಡಿಂಗ್ ಪಾಯಿಂಟ್ ಆಫ್ ವ್ಯೂ ಆಗಲಿ ಅಂಡ್ ಟ್ರೇಡಿಂಗ್ ಪಾಯಿಂಟ್ ಆಫ್ ವ್ಯೂ ಆಗಲಿ ಅಂಡ್ ಈವನ್ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಆಗಲಿ ಡಿಸ್ಕಷನ್ ಮಾಡಿದೀವಿ. ಸೊ ಚೇಂಜಸ್ ಅಪ್ಡೇಟ್ ಆಗೇ ಆಗ್ತವೆ. ಕ್ರಿಪ್ಟೋ ಗ್ರೂಪ್ ಅಲ್ಲಿ ಯಾರಾದ್ರೂ ಇಲ್ವಾ, ಸೊ ಡೋಂಟ್ ವರಿ. ಸೊ ಅದರ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಅಕೌಂಟ್ ಓಪನಿಂಗ್ ಲಿಂಕ್ನ. ಇಷ್ಟ ಆದರೆ ಜಾಯ್ನ್ ಆಗ್ತೀರಿ. ಅಕೌಂಟ್ ಓಪನ್ ಮಾಡುವ ಮೂಲಕ ಫಾರ್ಮ್ ಕೂಡ ಇದೆ, ತುಂಬಿ ಯೂಸರ್ ಐ ಡಿ ಕಳಿಸಿದ್ರೆ ವಿಲ್ ಬಿ ಇಂಡಕ್ಟೆಡ್ ಟು ದ ಕ್ರಿಪ್ಟೋ ಗ್ರೂಪ್. ಅಂಡ್ ಜಾಸ್ತಿ ಜನ ಆಕ್ಟಿವ್ ಆಗಿರಿ. ಟ್ರೇಡ್ ಮಾಡ್ಲಿಕ್ಕೆ ಕೂಡ ನಮಗೂ ಕೂಡ ಲೈಕ್ ಕಂಫರ್ಟ್ ಫೀಲ್ ಆಗುತ್ತೆ. ಅದ್ರ ಬದಲು ಇನ್ ಕೇಸ್ ಮಾರ್ಕೆಟ್ ಯಾವ ಕಡೆನೂ ಹೋಗ್ತಾ ಇಲ್ಲ, ಸೊ ಟು ಡಿ ಸಿಂಪಲ್ ಇಸ್ ದಟ್ ಗೋ ಟು ದ ಸ್ಟ್ರಾಟಜಿ ಬಿಲ್ಡರ್ ಹೋಗ್ತೀರಿ, ಪೊಸಿಷನ್ಸ್ ನ ಪ್ಲಾನ್ ಹಾಕೊಳ್ತೀರಿ. ವೆದರ್ ಯು ಕ್ಯಾನ್ ಡೂ ದಟ್ ಒನ್, ಎಸ್ ಆಫ್ ಕೋರ್ಸ್ ನೋಡಬಹುದು, ಸ್ಟ್ರಾಂಗಲ್ ಮಾಡಬಹುದು, ಸ್ಟ್ರಾಡಲ್ ಮಾಡಬಹುದು. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಿರೋ ಆ ರೀತಿ ಎಲ್ಲಾ ಚಟುವಟಿಕೆಗಳನ್ನ ಮಾಡ್ತಾ ಹೋದ್ರೆ, ಲುಕ್ ಅಟ್ ಹಿಯರ್ ಲೈಕ್ ಎಕ್ಸಾಂಪಲ್, ಮಾರ್ಕೆಟ್ ಮೇಲೆ ಕಡೆ ಹೋಗೋದಿಲ್ಲ, ಕೆಳಗಡೆ ಹೋಗೋದಿಲ್ಲ, ಸಡ್ ಬೈ ಇರುತ್ತೆ. 84,800 ಸೆಲ್ ಮಾಡಿದೆ. ಇದೇ ರೀತಿ ಮೇಲ್ಗಡೆ ಬಂದು ರ್ಯಾಂಡಮ್ಲಿ ನಾನು ಇದನ್ನ ಸೆಲ್ ಮಾಡಿದೆ. ಲಿವರೇಜ್ ಕೂಡ ಸಿಗ್ತಾ ಇದೆ 200x. ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ಸೆಟ್ ಮಾಡುವಂದ್ರೆ ಲುಕ್ ಅಟ್ ಲಿಮಿಟ್ ಪ್ರೈಸ್ ಅಂತ ಕ್ಲಿಕ್ ಮಾಡಿದ್ರಿ. ಓಕೆ, ಇಲ್ಲೂ ಕೂಡ ಲಿಮಿಟ್ ಪ್ರೈಸ್ ಅಂತ ಕ್ಲಿಕ್ ಮಾಡಿದ್ರಿ. ಲುಕ್ ಹಿಯರ್. ಸೊ ಒಂದೊಂದು ಲಾಟ್ ಸೆಲ್ ಮಾಡ್ಲಿಕ್ಕೆ ಓನ್ಲಿ $1 ಬೇಕಾಗತ್ತೆ. ಎನ್ಲಾಸ್ ದ ಪೇವರ್ ಆಫ್ ಲುಕ್ಸ್ ಲೈಕ್ ದಿಸ್. ಓಕೆ, ಇಲ್ಲ ನನ್ನ ಹತ್ರ ದುಡ್ಡು ಇದೆ, ಓಕೆ ಐ ಕ್ಯಾನ್ ಅಟ್ ಲೀಸ್ಟ್ ಬೇರ್ 5,000 rupees ಅಂದ್ರೆ ಐ ಎಕ್ಸ್ಪೆಕ್ಟ್ ದಟ್ ಮಿನಿಮಮ್ ಲುಕ್ ಹಿಯರ್ ಲಾಟ್ಸ್ ಅಲ್ಲಿ ಒಂದು 50 ಲಾಟ್ ಕೂಡ ನೀವು ಟ್ರೇಡ್ ಮಾಡ್ಬೋದು. ಲುಕ್ ಹಿಯರ್ 50 $43 ಆಗುತ್ತೆ. ಪೇ ಆಫ್ ಚೆಕ್ ಮಾಡ್ಕೊಳ್ಳಿ, $17 ಆಗುತ್ತೆ. ಮಾರ್ಕೆಟ್ ಏನಾದ್ರೂ ಮಿಡಲ್ ಅಲ್ಲಿ ಇದ್ರೆ ರಿಸ್ಕ್ ರಿವಾರ್ಡ್ ಪ್ರಕಾರ ನೋಡಿದ್ರೆ $43 ಹಾಕ್ತಿರಿ $18 ಇನ್ಕಮ್ ಮಾಡ್ಬೋದು. ಈ ರೀತಿ ಸ್ಟ್ರಾಂಗಲ್ ಆದ್ರೂ ಮಾಡ್ಕೊಳ್ಳಿ, ದಟ್ಸ್ ಮೇಕ್ ಸೆನ್ಸ್. ಸೊ ಡೂ ಚೆಕ್ ಹಿಯರ್. ಈ ರೀತಿ ಅವಕಾಶಗಳನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಮಾರ್ಕೆಟ್ ಸೆಟ್ ಬೇದೆ, ಯೂಸ್ ಸ್ಟ್ರಾಡಲ್ ಅಥವಾ ಇಲ್ಲಿ ಸ್ಟ್ರಾಡಲ್ ಚಾರ್ಟ್ ಕೂಡ ಸಿಗ್ತಾ ಇದೆ, ಯೂಸ್ ಇಟ್. ಓಕೆ, ಸೊ ಏನಾದರೂ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಆಕ್ಟಿವ್ ಆಗಿರಿ, ಕ್ವೆಶನ್ಸ್ ಕೇಳಿ. ಅಂಡ್ ರಿಗಾರ್ಡಿಂಗ್ ಎನಿಥಿಂಗ್ ಇನ್ವೆಸ್ಟ್ಮೆಂಟ್, ಈಗ ಒಂದು ಅಪರ್ಚುನಿಟಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಕೂಡ ಒಂದು ಸಪರೇಟ್ ವೆಬಿನಾರ್ ಅಥವಾ ಯೂಟ್ಯೂಬ್ ಲೈವ್ ಸೆಷನ್ ಕೂಡ ಮಾಡ್ತಾ ಇದೀವಿ ಶಾರ್ಟ್ಲಿ. ಓಕೆ, ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು.